ಬೆಂಗಳೂರಿನಲ್ಲಿ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಪ್ರಕರಣದ ಬೆನ್ನಲ್ಲೇ ಇಮೇಲ್ ಮಾಹಿತಿಯನ್ನು ಹಂಚಿಕೊಳ್ಳುವುದಕ್ಕೆ ಕಂಪನಿ ನಿರಾಕರಿಸಿದೆ ಎನ್ನುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕಳೆದ ಡಿಸೆಂಬರ್ನಲ್ಲಿ ಬಾಂಬ್ ಬೆದರಿಕೆ ಬಂದಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಮೇಲ್ ಮಾಹಿತಿಯನ್ನು ಕೇಳಿತು. ಇಮೇಲ್ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಕಂಪನಿ ಇದೀಗ ನಿರಾಕರಿಸಿದೆ. ಪೊಲೀಸರಿಗೆ ಮಾಹಿತಿ ನೀಡೋದಕ್ಕೆ ಜಿಮೇಲ್ ನಿರಾಕರಣೆಯನ್ನು ಮಾಡಿರುವಂತದ್ದು. ಕಳೆದ ಡಿಸೆಂಬರ್ನಲ್ಲಿ ಹಲವು ಶಾಲೆಗಳಿಗೆ ಬ್ಲಾಕ್ ಮೇಲ್ ಪತ್ರವನ್ನು ಬರೆಯಲಾಗಿತ್ತು. ಮೇಲ್ ಕೂಡ ಬಂದಿತ್ತು. ಬೆಂಗಳೂರು ನಗರ ಗ್ರಾಮಾಂತರದ 70 ಶಾಲೆಗಳಿಗೆ ಮೇಲನ್ನು ಮಾಡಲಾಗಿತ್ತು. ಇನ್ನು 70 ಶಾಲೆಗಳಿಗೆ ಬಾಂಬ್ ಬೆದರಿಕೆ ಇಮೇಲ್ ಮಾಡಿದ್ರು. ಅದರ ಸಂಪೂರ್ಣ ವಿವರವನ್ನ ಕೇಳಲಾಗಿತ್ತು. ಇದೀಗ ಅದಕ್ಕೆ ನಿರಾಕರಿಸಿದೆ ಜಿಮೇಲ್. ಯಶವಂತಪುರ ಠಾಣೆಯಲ್ಲಿ ದಾಖಲಾಗಿದ್ದಂತ ಎಫ್ಐಆರ್, ವಿಪಿಎನ್ ಐಪಿ ಅಡ್ರೆಸ್ ಪತ್ತೆ ಮಾಡಿದ್ರು ನಗರ ಪೊಲೀಸರು. ಈ ಸಂಬಂಧ ಇಂಟರ್ಪೋಲ್ಗೆ ಪತ್ರವನ್ನ ಬರೆದಿದ್ರು ಪೊಲೀಸರು. ಇನ್ನು ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಆಧರಿಸಿ ಇಂಟರ್ಪೋಲ್ಗೆ ಪತ್ರವನ್ನ ಬರೆಯಲಾಗಿತ್ತು. ಜಿಮೇಲ್ಗೆ ಮಾಹಿತಿ ನೀಡುವಂತೆ ಇಂಟರ್ಪೋಲ್ ನೋಟಿಸ್ ಅನ್ನ ಕೂಡ ಕೊಟ್ಟಿತ್ತು. ಇಂಟರ್ಪೋಲ್ ನೋಟಿಸ್ಗೂ ಕೂಡ ಕ್ಯಾರೆ ಅಂತ ಅಲ್ಲ, ಜಿಮೇಲ್ ಬಳಕೆದಾರರ ಮಾಹಿತಿನ ಗೌಪ್ಯವಾಗಿಡೋ. ಅಶೋಕ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಅರ್ಧ ಎಕರೆಗೆ 3.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಅದು ಕಂಪನಿಯ ಕರ್ತವ್ಯ ಅಂತ ಇಲ್ಲಿ ಹೇಳ್ತಾರೆ. ಯಾವುದೇ ಮಾಹಿತಿಯನ್ನ ನೀಡೋದಿಲ್ಲ ಅಂತ ಕಂಪನಿ ಇದಕ್ಕೆ ಪ್ರತ್ಯುತ್ತರವನ್ನ ಕೊಟ್ಟಿದೆ. ಹಾಗಾಗಿ ಯಾರು ಆ ಕದಿಮರು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಕೂಡ ಸಿಗ್ತಾ ಇಲ್ಲ. ಯಾಕಂದ್ರೆ ಯಾರು ಆ ಒಂದು ಜಿಮೇಲ್ ಅನ್ನ ಮಾಡಿದ್ರು, ಬೆದರಿಕೆಯನ್ನ ಒಡ್ಡಿದ್ರು ಅನ್ನೋದ್ರ ಬಗ್ಗೆ ವಿಪಿಎನ್ ಐಪಿ ಅಡ್ರೆಸ್ ಅನ್ನ ಕಲೆಕ್ಟ್ ಮಾಡಿದ್ರು ಕೂಡ ಪೊಲೀಸರಿಗೆ ಇಲ್ಲಿ ಒಂದು ಕಡೆ ಹಿನ್ನಡೆಯಾಗಿದೆ. ಯಾಕಂದ್ರೆ ಜಿಮೇಲ್ ಇಲ್ಲಿ ಪೊಲೀಸರಿಗೆ ಮಾಹಿತಿಯನ್ನು ನೀಡೋದಕ್ಕೆ ನಿರಾಕರಿಸಿದೆ. ಕಳೆದ ಡಿಸೆಂಬರ್ನಲ್ಲಿ ಹಲವು ಶಾಲೆಗಳಿಗೆ ಜಿಮೇಲ್ ಪತ್ರವನ್ನ ಬರೆಯಲಾಗಿತ್ತು. ಬೆಂಗಳೂರು ನಗರ ಗ್ರಾಮಾಂತರ ಸೇರಿದಂತೆ 70 ಶಾಲೆಗಳಿಗೆ ಮೇಲನ್ನು ಮಾಡಲಾಗಿತ್ತು. ಹಲವು ಶಾಲೆಯ ಮಕ್ಕಳುಗಳು ಕೂಡ ಆ ಸಂದರ್ಭದಲ್ಲಿ ಗಾಬರಿಗೊಂಡಿದ್ರು. ಇದರ ಬೆನ್ನಲ್ಲೇ ಎಫ್ಐಆರ್ ಕೂಡ ದಾಖಲಾಗಿತ್ತು. ಘಟನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ನೇರ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಅಂದ್ರೆ ಬಾಂಬ್ ಬೆದರಿಕೆ ಕಳೆದ 2 ತಿಂಗಳುಗಳಾಯ್ತಾ ಬಂತು. ಜಿಮೇಲ್ಗೆ ಪತ್ರವನ್ನ ಬರೆಯಲಾಗಿತ್ತು. ಇದಕ್ಕೆ ನಿರಾಕರಣೆ ಮಾಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಯಾವ ಕಾರಣಕ್ಕೆ ಈ ರೀತಿ ಮಾಡಿರೋದು ಅಂತ? ಶಕುಂತಲಾ, ಬೆಂಗಳೂರು ಹಾಗೆಯೇ ಬೆಂಗಳೂರು ಗ್ರಾಮಾಂತರದಲ್ಲಿರುವಂತಹ ಹಲವು ಶಾಲೆಗಳಿಗೆ ನಿರಂತರವಾಗಿ ಬಾಂಬ್ ಬೆದರಿಕೆ ಕರೆಗಳು ಬರ್ತಾ ಇದೆ. ಶಾಲೆಗಳ ಜೊತೆಗೆ ಬೇರೆ ಬೇರೆ ಸ್ಥಳಗಳಿಗೂ ಕೂಡ ಈ ರೀತಿಯಾದಂತಹ ಒಂದಿಷ್ಟು ಥ್ರೆಟ್ಗಳು ಕೂಡ ಬರ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಪೊಲೀಸರು ತನಿಖೆಯನ್ನು ಕೂಡ ಆರಂಭ ಮಾಡಿದ್ರು. ಪ್ರಾರಂಭಿಕ ಹಂತದಲ್ಲಿ ಬೆಂಗಳೂರು ಪೊಲೀಸರಿಗೆ ಸಾಕಷ್ಟು ಹಿನ್ನಡೆ ಕೂಡ ಈ ಒಂದು ತನಿಖೆಯಲ್ಲಿ ಆಗ್ತಾ ಇತ್ತು. ಅಂದ್ರೆ ಯಾರು ಎಲ್ಲಿಂದ ಈ ಒಂದು ಇಮೇಲ್ ಅನ್ನ ಕಳಿಸಿದರೆ ಎನ್ನುವುದನ್ನ ಪತ್ತೆ ಹಚ್ಚುವುದರಲ್ಲಿ ಸಾಕಷ್ಟು ವಿಫಲತೆಯನ್ನ ಬೆಂಗಳೂರು ಪೊಲೀಸರು ಕಂಡುಕೊಂಡಿದ್ರು. ಇದಕ್ಕೆ ಸದ್ಯಕ್ಕೆ ಆ ಒಂದು ಅಡ್ರೆಸ್, ಐಪಿ ಅಡ್ರೆಸ್ ಅನ್ನ ಪಡೆದುಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಿಂದ ಈ ಒಂದು ಮೇಲ್ ಬಂದಿದೆ ಅನ್ನುವಂತ ನಿಟ್ಟಿನಲ್ಲಿ ಇಂಟರ್ಪೋಲ್ ಅಧಿಕಾರಿಗಳು ಒಂದು ಜಿಮೇಲ್ ಕಂಪನಿಗೆ ಪತ್ರವನ್ನು ಕೂಡ ಬರೆದರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಭದ್ರತೆಯ ಕಾರಣದಿಂದ ನೀಡೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಒಂದಿಷ್ಟು ಮಾಹಿತಿಯನ್ನ ವಾಪಸ್ ಕಳಿಸಿದೆ ಅನ್ನುವಂಥದ್ದು ಪೊಲೀಸ್ ಮೂಲಗಳು ಸದ್ಯಕ್ಕೆ ಕೊಡ್ತಾ ಇರುವಂತಹ ಮಾಹಿತಿ. ಈ ಹಿನ್ನೆಲೆಯಲ್ಲಿ ಈ ಒಂದು ಬಾಂಬ್ ಬೆದರಿಕೆ ಪ್ರಕರಣ ಇದೆ, ಆ ಒಂದು ಪ್ರಕರಣವನ್ನು ಭೇದಿಸೋದಕ್ಕೆ ಹೊರಟಂತಹ ಪೊಲೀಸರಿಗೆ ಮತ್ತಷ್ಟು ಹಿನ್ನಡೆ ಆಗ್ತಿದೆ ಅನ್ನುವಂತ ಮಾತನ್ನು ಕೂಡ ಸದ್ಯಕ್ಕೆ ಪೊಲೀಸ್ ಇಲಾಖೆಯಲ್ಲಿರುವಂತವರೇ ಕೆಲವರು ಹೇಳ್ತಾ ಇರುವಂತದ್ದು. ಹಾಗಾಗಿ ಈ ಒಂದು ಪ್ರಕರಣ ಸುಖಾಂತ್ಯ ಕಾಣುವಷ್ಟರ ನಿಟ್ಟಿನಲ್ಲಿ ಯಾವೆಲ್ಲ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಅದರ ಜೊತೆಗೆ ಈ ರೀತಿಯಾಗಿ ನಿರಂತರವಾದಂತಹ ಬಾಂಬ್ ಬೆದರಿಕೆ ಪ್ರಕರಣ, ಅಂದ್ರೆ ಬೆದರಿಕೆನ ಹಾಕ್ತಿರುವಂತಹ ಆರೋಪಿಗಳು ಯಾರು ಅನ್ನೋದ್ರ ಮುಖವಾಡ ಬಯಲಾಗತ್ತಾ ಇಲ್ವಾ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಕುತೂಹಲ ಇರುವಂತದ್ದು. ಶಕುಂತಲಾ, ಧನ್ಯವಾದ ರಾಜಪ್ಪ ತಮ್ಮ ಡೀಟೇಲ್ಸ್.